ಅತ್ಯಾರ ಅತ್ಯಾರ ಯಾಕೋ ಸಂಗೀತ ಏನಾತ ಹಿಂಗ್ಯಾಕ್ ಸೇರಾಕತ್ತಿ? ಅತ್ಯಾರ ನಾಳಿಂದ ನಾನು ಕೆಲ್ಸಕ್ಕೆ ಹೋಗ್ತೇನ್ರಿ. ನನ್ನ ಫ್ರೆಂಡ್ ಆಫೀಸ್ನಾಗ ಒಂದು ಕೆಲಸ ಐತಂತ್ರಿ, ಆಕೆ ಹೇಳಿದ್ನಿ. ಅವ್ರ ನಾಳೆ ಬಾ ಅಂತ ಹೇಳಾರಿ, ನಾಳಿಂದ ಹೋಗ್ಬೇಕ್ರಿ. ನಾಳೆ ಹೊಂಟೇನ್ರಿ ನಾ ಕೆಲ್ಸಕ್ಕೆ. ಏನ ಕೆಲ್ಸಕ್ಕ? ಹ್ಞೂ ರೀ ಅತ್ಯಾರ, ಕೆಲ್ಸಕ್ಕೆ ರೀ. ನನಗೂ ಮನ್ಯಾಗ ಇದ್ದಿದ್ದು ಬೇಜಾರಾಗತ್ತೈತ್ರಿ. ಹೆಂಗಿದ್ರು ಕೆಲಸ ಖಾಲಿ ಐತೆ ಅಂತೇಳಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲಿ ರೀ. ಆಕೆ ಹೇಳಿದ್ನಿ ನಾನು ಕೆಲಸ ಹುಡುಕೊಂತ ಇರ ನೋಡ್ಕೊಂತ ಇರ ನನಗೊಂದಂತೇಳಿ. ಆಕೆ ಫೋನ್ ಹಚ್ಚಿದ್ಲ ರೀ. ನಂದು ರೆಸ್ಯೂಮದೆಲ್ಲ ಕಳ್ಸೇನ್ರಿ ಅವರಿಗೆ. ಓಕೆ ಆಗೈತ್ರಿ ಅವ್ರಿಗೂ. ನಾಳಿಂದ ಬಾ ಅಂತ ಹೇಳಾರಿ ಅವ್ರು. ನಾಳೆ ಹೋಗ್ಬೇಕ್ರಿ ನಾನು. ಅಲ್ಲ ನೀ ದಿಢೀರ್ ಅಂತ ಕೆಲ್ಸಕ್ಕೆ ಹೋಗ್ತೇನಂದ್ರ ಹೆಂಗ? ದಿಢೀರ್ ಅಂತ ಏನಿಲ್ರಿ ಅತ್ಯಾರ, ನಾ ಕಲ್ತೇನೆ ಅನ್ನೋದು ನಿಮಗೆ ಗೊತ್ತೈತಲ್ರಿ. ಮತ್ತೆ ನನಗೆ ಬೇಕಾದಾಗ ನಾ ಕೆಲ್ಸಕ್ಕೆ ಹೋಗಕಿನ ರೀ. ಹ್ಞೂನ್ವಾ ನೀ ಕಲ್ತಿ ಅನ್ನೋದು ಗೊತ್ತೈತಿ. ನಾವೇ ನೀನು ಕಲ್ತಿಲ್ಲ ಅನ್ನಕತ್ತಿಲ್ಲ. ಆದ್ರೆ ನೀನು ನನಗೆ ಹೇಳಕತ್ತಿ ಕರೆ ನಿಮ್ಮ ಅವ ನಿನ್ನ ಗಂಡ ಏನಂತಾರ ಯಾರಿಗೆ ಗೊತ್ತ? ನಿನ್ನ ಗಂಡಗೆ ಹೇಳೇನ? ಹೇಳೇನ್ರಿ ಅತ್ಯಾರ ಅವ್ರಿಗೆ. ಅವ್ರು ಏನಂದಿಲ್ರಿ, ನಿಮಗೊಂದು ಮಾತು ಹೇಳಂತಂದ್ರಿ, ಅದಕ್ಕೆ ಹೇಳಾಕತ್ತೇನ್ರಿ. ಹೇಳಂತಲ್ಬೇ, ಕೇಳಂದೆ ನಾನು. ಅವ್ವ ಅಪ್ಪ ಏನಂತಾರ ಕೇಳುನು ಅಂತ ಅಂದೇನ್ ಬಿ ನಾನು. ಹೌದಂತ. ಅಲ್ವಾ ಸಂಗೀತ, ಈಗ ಎದಕ್ ಬೇಕು ಹೊರಗೆ ಹೋಗಿ ಕಷ್ಟಪಡೋದು? ಮನ್ಯಾಗ ಇರಿ ಆರಾಮ್, ಇಬ್ರು ಅಕ್ಕ ತಂಗಿ ಮನ್ಯಾಗಿನ ಕೆಲಸ ಮಾಡ್ಕೊಂತ ಆರಾಮ್ ತಿನ್ಕೊಂತ ಅನ್ಕೊಂತ ಇರಿ. ಈಗ ಎದಕ್ ಬೇಕು ಅದೆಲ್ಲ ನಿನಗೆ ತಲೆ ನೋವು? ನಿಮಗೇನಾರ ಬೇಕಂದಿದ್ದು ನಿನ್ ಗಂಡಗೆ ಹೇಳು, ತಂದು ಕೊಡ್ತಾನು. ಆರಾಮ್ ಉಣ್ಕೊಂತ ತಿನ್ಕೊಂತ ಇದ್ಬಿಡ್ರೇವ. ಅಲ್ಲಿ ಹೋಗಿಂದ 108 ತಲೆ ನೋವು. ಕೆಲಸ ಮಾಡಕತ್ತಿಂದ ಚಂದಗೆ ಊಟ ಆಗೋಂಗಿಲ್ಲ, ನಿದ್ದೆ ಆಗೋಂಗಿಲ್ಲ. ಸುಳ್ಳು ಎದಕ್ ಬೇಕು? ಬ್ಯಾಡ್ ಬಿಡೇವ, ಆರಾಮ್ ಮನ್ಯಾಗಿರು. ಹ್ಞೂ ಬೇ, ನಾನು ಅದ್ನಂದನೀಗ ಸುಳ್ಳ ಟೆನ್ಷನ್ ಅವೆಲ್ಲ ವನಾ ಟೆನ್ಷನ್. ಈಗ ಆರಾಮ್ ಮನ್ಯಾಗ ಅದಾರ, ಮನ್ಯಾಗಿನ ಒಂದ್ ಸ್ವಲ್ಪ ಕೆಲಸ ಮಾಡ್ಕೊಂತ ಊಟ ಮಾಡ್ಕೊಂತ ಚಂದಗೆ ಆರಾಮ್ ಇದ್ ಬಿಡಂತೆ ನಾನು. ಅಲ್ಲ ನಾ ಹಂಗೆ ಹೇಳಿಲ್ಲ, ನಿನ್ನ ಒಳ್ಳೆದಕ್ಕೆ ಹೇಳಕತ್ತೆ ನಾವೆಲ್ಲರೂ. ಅದಂತನ್ವಾ ನಾನು. ನಿನಗೇನಾರ ಕಡಿಮೆ ಆಗಿದ್ದನ್ನ ನಿನ್ನ ಗಂಡಗೆ ಹೇಳಿ ತರಿಸ್ಕೋ. ಈಗೇನು ಕಡಿಮೆ ಆಗೈತೆ ನಿನಗೆ? ಸುಳ್ಳ ಎದಕ್ ಬಿಡೇವ? ಕೆಲ್ಸಕ್ಕೆ ಹೋಗ್ತಾನೆ, ಅದನ್ನ ಮಾಡ್ತಾನೆ ಹಿಂದಾಗಡೆ ಆರಾಮಿಲ್ದಂಗೆ ಆಗೋದು, ಆ ಟೆನ್ಷನ್ ತಗೊಂಡು ಅದಾಗೋದು ಇದಾಗೋದು ತೆಲ್ ನೋವು ಅವೆಲ್ಲ ಚಲೋ ಅಕ್ಕವು. ಎದಕ್ ಬೇಕು? ಬ್ಯಾಡ್ ಬಿಡೇವ, ಮನ್ಯಾಗಿರು. ಹೌದಾ ಸಂಗೀತ, ಅತ್ಯಾರು ಹೇಳೋದು ಕರೆ ಐತಿ. ಎದಕ್ ಹೋಗಿ ಬಿಡ, ಆರಾಮ್ ಇರು ಮನ್ಯಾಗ. ಎಕ್ಕ ನಿನಗೆ ಗೊತ್ತಾಗೋದಿಲ್ಲ ಇದು, ಸುಮ್ಮನೆ ಇರು ನೀನು. ಅತ್ಯಾರ ಹಂಗೇನು ಇರುದಿಲ್ರಿ. ಜಾಬ್ ಅಂದ್ಮೇಲೆಲ್ಲ ಟೆನ್ಷನ್ ಅದು ಇರುದರಿ. ಅದನ್ನೆಲ್ಲ ನಾ ಹ್ಯಾಂಡಲ್ ಮಾಡ್ತೇನ್ರಿ. ನಾ ಕಲ್ತೇನ್ರಿ ಅದನ್ನೆಲ್ಲ. ನಾ ಹೋಗಬೇಕ್ರಿ ಜಾಬಿಗೆ. ಮನ್ಯಾಗಾದ್ರೂ ಕೆಲಸ ಮಾಡೋದು, ಅಲ್ಲಿ ಹೋಗು ಕೆಲಸ ಮಾಡೋದು ಅಷ್ಟಪ್ಪ. ಮತ್ತೇನ್ ಇರ್ತೈತ್ರಿ? ಎಲ್ಲಾದ್ರೂ ಕೆಲಸ ಮಾಡೋದಲ್ರಿ. ಎಲ್ಲೇನ್ ಖಾಲಿ ಕುಂದಿರ್ತೇವನ್ರಿ? ಇಲ್ರಿ. ಜಾಬಿಗೆ ಹೋದ್ರ ಅಲ್ಲೂ ಕೆಲಸ ಮಾಡೋದರಿ. ಮಾಡ್ತೇನ್ರಿ ನಾನು. ಹಂಗಲ್ವಾ ನಾ ಹೇಳಾಕತ್ತಿದ್ದು? ಅತ್ಯಾರ ನಾನು ಹಂಗೆ ಹೇಳಾತಿಲ್ರಿ. ನಾ ಹೇಳುದು ನಿಮ್ಗೆ ಅರ್ಥ ಆಗವಲ್ರಿ. ಅದು ಅರ್ಥನೂ ಆಗುದಿಲ್ಲ ಬಿಡ್ರಿ. ಈಗ ರೀ ನನ್ನ ಜಾಬ್ ಸಿಕ್ಕೇತ್ರಿ ನನಗೆ. ನಾನು ನಾಳಿಂದ ಹೊಂಟೇನ್ರಿ ಅತ್ಯಾರ, ಅಷ್ಟೇ ರೀ. ನಾಳೆ ಮುಂಜಾನೆ 9 ಗಂಟೆಗೆ ಹೋಗುದ್ರಿ ಅತ್ಯಾರ. ಡೈಲಿ ಹಂಗರಿ, ಮುಂಜಾನೆ 9ಕ್ಕೆ ಹೋಗಿ ಸಂಜೆ 5ಕ್ಕೆ ಬರುದ್ರಿ. ಇವಾ ಆತ್ ಬಿಡ್ಪ. ಮತ್ತೆ ಹೋದ್ರು ಹೋಗೋಳಕ್ಕೆ ಇದನ್ನ ಮಾಡೇ ಬಿಟ್ಟಾಳ ಹೋಗಬೇಕಾ ಅಂತೇಳಿ. ನಾವೇನು ಹೇಳಿದಾರ ಏನು ಹೊಕ್ಕೆನಂತಾಳು, ಹೋಗೋಳ. ಮತ್ತೆ ನೀನು ಮತ್ತೆ ಹೂ ಅಂದಿ ಅಂತ ಇನ್ನು ನಾವು ಬ್ಯಾಡ್ ಅಂದ್ರೆ ಇದಕ್ಕತಕಿಗೆ. ಆತ್ ತಗೋ, ಏನ್ ಮಾಡ್ತೀರಾ ಮಾಡ್ರಿ. ನಮಗೇನ್ ಗೊತ್ತಾಕತ್ತ ಇದೆಲ್ಲ? ಕಲ್ತಾರ ನೀವದಿರ, ನಿಮಗ್ ಗೊತ್ತಾಕತಿ ಏನೇನ್ ಎಂತ ಕೆಲಸ ಏನ್ ಮಾಡಿರಿ ಏನಕತಿ ಅನ್ನೋದು. ನಮಗೆಲ್ಲ ಎಲ್ಲಿ ಗೊತ್ತಾಕತಿ? ನಾವೇನ್ ಕಲ್ತಾರ ಬಿಟ್ಟಾರ ಹಳ್ಳಿ ಹುಮ್ರು? ಹೌದಿಲ್ಲ, ನಮಗೇನ್ ಗೊತ್ತಾಗುದಿಲ್ಪ ಇದ್ರಾಗ. ನೋಡ್ರಿ ಏನ್ ಮಾಡ್ತೀರಿ. ನಾ ಏನಕ್ಕಿಗೆ ಹೋಗುದ ಬೇಡ ಕೆಲ್ಸಕ್ಕೆ, ನಮ್ಮ ಮನೆಯಾಗ ನಡಿದಿಲ್ಲದು ಅಂತೇಳಿ ಅನ್ನೋದೇನಿಲ್ಪ. ನಾ ಏನ್ ಹಂಗಂದಿಲ್ಲ. ಪಾಪಕಿ ಕಲ್ತಾಳ, ಮತ್ತೆ ಕಲ್ತಾರಿಗೆ ಇರುದು ಅದು. ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು, ಮಾಡ್ಬೇಕು ಅನ್ನೋದು. ಆದ್ರೆ ಈಗ ಬೇಡ, ಇನ್ನೊಂದಷ್ಟು ದಿನ ಆರಾಮ್ ಇರ್ಲಿ. ಆಮೇಲೆ ಮುಂದೆ ನೋಡಾಕ್ ಬರ್ತತಿ, ಹೋಗುದಾದ್ರೆ ಹೋಗಾಕ್ ಬರ್ತತಿ ಅಂತ ಹೇಳ್ಬೇಕಂತ ಮಾಡಿದ್ನ್ಯಾ. ಮತ್ತಕಿ ಹೋಗಬೇಕನ ಅನ್ನಕತ್ತಾಳ. ನೋಡ್ರಿಪ್ಪ ನಿಮ್ಮ ಇಷ್ಟ, ಏನ್ ಮಾಡ್ತೀರಾ ನೋಡ್ರಿ. ನಮಗೆಲ್ಲಿ ತಿಳಿಬೇಕು? ನಮಗಂತೂ ತಿಳಿದಿಲ್ಲಿದ್ರಾಗ ತಿಳಿದಾರದಿರ್ ನೀವು. ಏನ್ ಮಾಡ್ತೀರಾ ಮಾಡ್ರಿ. ನಡಿವಾ, ಅಡಿಗೆ ಆಗೈತನ? ಏನಾರ ಉಳ್ದತ್ತ? ನಡಿ, ನಾನು ಮಾಡ್ತಾನೆ. ನಡಿ ನಿನ್ ಜೊತೆ. ಏನಿಲ್ರಿ ಅತ್ಯಾರ, ರೊಟ್ಟಿ ಮಾಡೇನ್ರಿ, ಪಲ್ಯ ಅನ್ನ ಮಾಡ್ಬೇಕ್ರಿ. ನಾ ಮಾಡ್ತಾನೆ ತಗೋರಿ ಅತ್ಯಾರ. ಆತ್ ನಡಿ, ನೀ ಪಲ್ಯ ಮಾಡಿ ನಡಿ. ನಾ ಅನ್ನ ಕಿಡ್ತಾನೆ, ಒಲಿ ಮುಂದೆ ಕುಂತ್ಕೊಂಡು ಉರಿ ಹಾಕ್ತಾನಿ. ನಡಿ ನಡಿ ಅಡಿಗೆ ಮಾಡು. ಯವಾ ಬೇ, ನಮ್ಮವು ಬೇಜಾರ ಮಾಡ್ಕೊಂಡು ಹೋದ್ಲು. ಈಗ ಸಂಗೀತಾಗ ಎಷ್ಟು ಹೇಳಿನಿ, ಹೊಕ್ಕೇನೆ ಅಂತ ಹೇಳಾಕೋಬೇಡ, ಕೇಳುನವ್ರು ಮೊದ್ಲು. ಆಮೇಲೆ ಏನಾರ ವಿಚಾರ ಮಾಡಕ್ ಬರ್ತೈತಿ ಅಂತೇಳಿ ಬಂದ್ ಇಷ್ಟೆಲ್ಲ ಗದ್ಲಾ ಹಿಡಿಸಳು ನೋಡಿಲಿ. ನಾ ಹೇಳ್ತಿದ್ನಿ ನಮ್ಮವಾಗ ನಮ್ಮಪ್ಪಾಗ, ತಾನ ಹೇಳ್ತೇನಂತ ಬಂದು ಇಷ್ಟೆಲ್ಲ ಗದ್ಲಾ ಮಾಡಿ ಹೇಳು. ಒಟ್ಟು ತನಗೆ ತಿಳಿದಿದ್ದ ಮಾಡ್ತಾಳಕ್, ಯಾರು ಏನು ಹೇಳಿದ್ರು ಕೇಳುದಿಲ್ಲ ನೋಡು. ಅಯ್ಯ, ಕೇಳುದ ಬಂದಾತಲ್ಲ. ಇಟ್ಟೋತನ ಕೇಳಾಕತ್ತಿತ್ತು, ಒಮ್ಮೆ ನಮ್ಗಿಲ್ಲ ಗಪ್ಪ ಆದ್ರ. ಈಕಿ ಹೋಗಾಕೆ ನಾನು ಕೆಲ್ಸಕ್ಕಂತಿದ್ದು, ಆಕಿ ಬ್ಯಾಡ ಹಂಗಾತು ಹಿಂಗಾತು ಅಂತೇನ ಅನ್ನಕತ್ತಿದ್ದು. ಒಮ್ಮೆ ನಮ್ಗಿಲ್ಲ ಗಪ್ಪ ಆದ್ರ ನೋಡು. ಜಗಳನ ಮಾಡ್ಲಿಲ್ಲ ತಗೋ ಇವ್ರು. ಅಟ್ಟ ಮಾತಾಡಿ ಗಪ್ಪ ಆದ್ರು. ಜಗಳ ಮಾಡಿದ್ರ ಚಲೋ ಆಕಿತ್ತು ಕೇಳಾಕ. ಗಪ್ಪ ಆದ್ರು, ಸುಮ್ಮನಾದ್ರ ಎಲ್ಲಾರು. ಜಲ್ಜ ಹಿಂಗ್ಯಾಕ್ ನಿಂತಾಳ ಪಾರಕ್ಕನ ಮನಿ ಬಾಕಲಿಗೆ? ಕಿವಿ ಏನ್ ಬಾಕಲಿಗೆ ಅಂಟಿಸ್ ನಿಂತಾಳಲ್ಲ? ಹಿಂಗ್ಯಾಕ್ ನಿಂತಾಳಿಕ್ಕಿಲ್ಲ? ಹಿಂಗ್ಯಾಕ್ ನಿಂತೀಯ ಜಲ್ಜವ? ಆಕಲ ಏನಿಲ್ವ, ಹಂಗ ನಿಂತಿದ್ನಿ. ಹಿಂಗ ಕಿವಿ ಗಾಡಿ ಗಂಟೈಸೆ ಅವ್ರ ಮನೆಗೇನ ಕೇಳಿಸ್ಕೊಳಾರಂಗ ನಿಂತಿದ್ದಿ. ಯಾಕ ಜಲ್ಜವ, ಏನಾತ? ಏನಿಲ್ಲ ಕಲವ, ಹಂಗ ನಿಂತಿದ್ನಿ. ಅದು ಹಾರೆಲ್ಲ ಮುಗಿತಾ ಹಂಗ ಬಂದಿತ್ತಾಗ. ಇಲ್ಲೇ ಕುಂದಿರ್ತಿದ್ರಲ್ಲ ನೀವು ದಿನ. ಪಾರಕ್ಕ, ನೀನು, ಗಿರ್ಜವ ಅಟ್ರು ಓನೇನ್ ಹೆಂಗಸೂರ್ ಅಟ್ರು ಮಾತಾಡ್ಕೊಂತ ಕುಂದಿರ್ತಿದ್ರಲ್ಲ. ಕುಂತಾರ ಅಂತೇಳಿ ಬನ್ಯ ನೋಡಿರ, ನೀವ್ ಯಾರು ಇದ್ದಿದ್ದೇ ಇಲ್ಲ. ಅದಕ್ಕೆ ಬರ್ತಿರ್ನ ಅಟ್ರು ಕುಂದ್ರಾಕ ಅಂತೇಳಿ ಹಂಗ ನಿಂತಿದ್ನಿ. ನಿಂತ್ರಾತಿಲ್ಲೇ ಬರ್ತಾರ ಕುಂತ್ರಾತವ್ರು ಕೂಡ ಮಾತಾಡ್ಕೊ ಅಂತೇಳಿ ಹಂಗ ನಿಂತಿದ್ನಿವ. ಆತಡಿ, ಒಂದಿಟ ಕೆಲಸ ಐತ್ ನಂದು, ಬರ್ತಾನಂತಡಿ. ಅಲ್ಲ, ಈ ಜಲ್ಜೋಗ್ ಏನಾಗೈತಂತ ಹಂಗ ನಿಂತಾರಂಗ ಕಾಣಕತ್ತಿದ್ದಿಲಿಕ್ಕಿ. ಏನ ಕಿವಿ ಗೊಟ್ಟು ಕೇಳಿಸ್ಕೊಕತ್ತಿದ್ಲ. ಏನಾರ ನಡದತ್ನ? ಪಾರಕ್ಕರ್ ಮನ್ಯಾಗ ಯಾರ ಬಾಯ್ ಮಾಡಕತ್ತಾರ? ಏನ ನಡಿಸಾಳಿ ಜಲ್ಜವ? ಏನನ್ನು ಗೊತ್ತಾಗವಲ್ದ. ಹಿಡಿತೇನೆ ಕಂಡು ಹಿಡಿತೇನಿ. ಆಮೇಲೆ ಮಾಡ್ತಾನಿಕಿನ್. ಒಳಗ್ ಹೋಗಿ ನೋಡಂತಡಿ ಪಾರಕ್ಕರ್ ಮನ್ಯಾಗ ಏನ್ ನಡದತ್ತ ಅಂತೇಳಿ. ಪಾರಕ್ಕ, ಎಸ್, ನಾಳಿಂದ ಜಾಬ್ ಹೊಂಟೇನಿ.
ಅಬ್ಬಾ ಈ ದಿನ ಯಾವಾಗ ಬರ್ತೈತೋ ಅಂತ ಕಾಯಕತ್ತಿದ್ದೆ ನಾನು. ಈ ಮನ್ಯಾಗೆಲ್ಲ ಕೆಲಸ ಮಾಡಿ ಮಾಡಿ ಸಾಕಾಗಿತ್ತು ನನಗೆ. ಫೈನಲಿ ನಾಳಿಂದ ಜಾಬಿಗೆ ಹೋಗ್ತೇನೆ. ಬೆಳಗ್ಗೆ 9ಕ್ಕೆ ಹೋಗೋದು, ಸಂಜೆ 5ಕ್ಕೆ ಬರೋದು. ವಾವ್, ಎಷ್ಟು ಖುಷಿ ಆಗಕತ್ತದ ಗೊತ್ತು. ಮಸ್ತ್ ಎಂಜಾಯ್ ಮಾಡಿದ್ರಾತು ಆಫೀಸ್ನಾಗ. ಈ ಮನ್ಯಾಗ ಬಾಂಡೆ ತಿಕ್ಕಿ ಅರ್ಬಿ ಹೋಗೋದು ಕೆಲಸ ಮಾಡಿ ಮಾಡಿ ನನ್ನ ಕೈಯೆಲ್ಲ ಹಾಳಾಗಿದ್ದು. ನಾಳಿಂದ ಅದೇನಿಲ್ಲ, ಜಾಬಿಗೆ ಹೋಗೋದು, ಮನೆಗೆ ಬರೋದು, ಆರಾಮ್ ಎಂಜಾಯ್ ಮಾಡ್ಕೊಂತ ಕೆಲಸ ಮಾಡೋದು. ನಾ ಏನ್ ಹೇಳಿದ್ ನಿನಗ? ನಾ ಕೇಳ್ತೇನಿ ಅವ್ವನ ಅಪ್ಪನ ಅಂತ ಹೇಳಿದ್ನಿಲ್ಲ. ನೀವ್ ಹೋಗಿ ಹೇಳಂತ ಯಾರು ಹೇಳಿದ್ರಿ ನಿನಗ? ಅಯ್ಯ ಅದ್ರಾಗೇನೈತಿ, ನೀವ್ ಹೇಳಿರೇನೆ ನಾ ಹೇಳಿರೇನೆ ಎರಡು ಒಂದ ಹೌದಿಲ್ಲ. ನೀವ್ ಅಷ್ಟು ಇದನ್ ಮಾಡಾಕತ್ತಿದ್ರಿ ಹೆಂಗ್ ಹೇಳುದು ಅಂತೇಳಿ ನಾ ಸಿಂಪಲ್ ಆಗಿ ಹೋಗಿ ಹೇಳಿದ್ನಿಪ್ಪ ಅಷ್ಟ. ಮತ್ತೇನೈತೆ ಅದ್ರಾಗ? ನಮ್ಮವ್ವ ಎಷ್ಟು ಬೇಜಾರ್ ಮಾಡ್ಕೊಂಡ್ಲು ಗೊತ್ತನ? ಬೇಜಾರ್ ಮಾಡ್ಕೊಂಡ್ರ? ಯಾಕ? ಯಾಕಂತಿಯಲ್ಲ ಮತ್ತು ನಿನಗ ಅರ್ಥ ಆಕೈತಿಲ್ಲ. ಅಲ್ಲ, ಅವ್ರಂತೇಕ ಪರ್ಮಿಷನ್ ಕೇಳುದ್ ಬ್ಯಾರೆ, ಹಿಂಗ ನಾ ಹೋಗೇ ಬಿಡ್ತೇನೆ ಅಂತ ಹೇಳುದ್ ಬ್ಯಾರೆ. ನಾ ಹೇಳುದ್ ನಿನಗ ಅರ್ಥ ಆಗ್ವಲ್ದನ ಅಂತೇನ್ ನಾನು. ನಾ ಎಲ್ಲ ಹೋಗಿ ಸೂಕ್ಷ್ಮಗೆ ಹೇಳ್ತಿದ್ನಿ ಅವ್ರಿಗೆ, ಹಿಂಗ ಬೇ ಕೆಲ್ಸಕ್ಕೆ ಹೋಗಿ ನನ್ನ ಕತ್ತಾಳಕಿ ಮನ್ಯಾಗ ಬೇಜಾರಾಗತ್ತಂತಕೀಗೆ ಕೆಲಸ ನೋಡ್ತೇನೆ ನನ್ನ ತಾಳ ಮತ್ತೆ ಹೆಂಗ್ ಮಾಡುದು ನೋಡ್ಲಿ ಅಂತ ಹೇಳಿ ನಾನು ಹೆಂಗ್ ಮಾಡುದು ಅಂತ ಕೇಳ್ತಿದ್ನಿ. ಅವರು ಯೋಚನೆ ಮಾಡಿ ಹೇಳ್ತಿದ್ರು ಏನಿದ್ದು. ಅಲ್ಲಿ ಮಟ್ಟ ತಡ್ಕೊಳಕ್ ಆಗ್ಲಿ ನಿನಗ. ಹೋಗಿ ಸಡನ್ ಆಗಿ ಹೋಗಿ ಹೇಳೇ ಬಿಟ್ಟಿ ನೀನು. ಅವ್ರು ಏನ್ ಅನ್ಕೊಳ್ಳೋದಿಲ್ಲ, ಎಲ್ಲ ಡಿಸೈಡ್ ಮಾಡಿ ಬಂದು ನಮ್ಮ ಮುಂದೆ ಹೇಳಕತ್ತಾರ ನೋಡಂತ ಅನ್ಕೋದಿಲ್ಲ ಅವ್ರು. ನಮ್ಮ ನೀನು ಒಂದ್ ಮಾತು ಕೇಳುದಿಲ್ಲ, ಎಲ್ಲ ಅವರ ನಿರ್ಧಾರ ಮಾಡಿ ನಮ್ಗೆ ಹೇಳ್ತಾರೆ. ನಮ್ದೇನು ನಡಿದೆ ಇಲ್ಲಿ ಮನ್ಯಾಗ ಹಿರಿಯರ್ ಅನ್ನೋದು ನಾವ್ ಇದಕ್ಕ ಅಂತ ಹೇಳಿ ಅವ್ರಿಗೆ ಬೇಜಾರ್ ಅನ್ಸುದಿಲ್ಲ, ಅವ್ರಿಗೆ ಕೆಟ್ಟ ಅನ್ಸುದಿಲ್ಲ ಅವ್ರಿಗೆ. ಅಲ್ಲ, ನಿನಗೆ ಒಂದ್ ಸ್ವಲ್ಪ ಪೇಷನ್ಸ್ ಇಲ್ಲ. ನಾ ಹೇಳಿ ನಿನಗೆ, ನಾ ಹೇಳ್ತೇನೆ ಅವಾಗ ಹೋಗುವಂತ್ಯ, ಈಗ ಬೇಡ, ಸಡನ್ ಆಗಿ ಹೋಗಿ ಹೇಳೋದು ಬೇಡ. ನಾ ಹೇಳ್ತೇನೆ ಅವ್ರಿಗೆ ಅವಾಗ ಅಪ್ಪಾಗ ಹೇಳಿ ಎಲ್ಲಾರ್ಗಿ ಒಪ್ಪಿಸಿಂದ ಹೋಗುವಂತೆ ಅಂತ ಹೇಳೀನಿ. ನೀ ಏನು ಕೇಳುವಟ್ ಪೇಷನ್ಸ್ ಇಲ್ಲ ನಿನಗೆ. ಸಡನ್ ಆಗಿ ಹೋದಿ ನಾಳೆ ಕೆಲಸ ಕೊಟ್ಟೆನ ಅಂತ ಹೇಳಿದಿ ಬಂದಿ. ಅವ್ರು ಏನ್ ಹೇಳ್ತಾರ ಅನ್ನೋದು ಕೇಳಿಲ್ಲ, ನಿಂದಿರ್ಲಿಲ್ಲ ಅಲ್ಲಿ. ಅಲ್ಲ, ನಾ ಏನ್ ತಪ್ಪು ಮಾಡ್ಯಾನ ಅಂತ ಇಷ್ಟ ಭಯಕತ್ತೀರಿ ನನ್ನ? ಇದ್ರಾಗ ಅಂತ ಮ್ಯಾಟ್ರ ಇಲ್ಲ ದೊಡ್ಡದು. ನೀವು ಇಷ್ಟು ದೊಡ್ಡದು ಮಾಡುವಂತ ಮ್ಯಾಟ್ರ ಇಲ್ಲ ಇದ್ರಾಗ. ಏನಾತೀಗ? ನಾ ಕೆಲಸ ಕೊಂಟೇನ ಅಂತ ಹೇಳಿ ನತ್ತಿಯಾರ್ಗೆ ಅವ್ರೇನಂದ್ರ ಹ್ಞೂ ಅಂದ್ರಲ್ಲ, ಮತ್ತೇನೈತಿ? ಸಿಂಪಲ್ ಪಾಷ್ಟ ಮುಗ್ಸಾರಿಗ ಅವ್ರು. ನೀವೇನ್ ಇದನ್ನ ಹಿಡ್ಕೊಂಡು ಜೋತ್ ಬಿದ್ದು ಇಷ್ಟು ದೊಡ್ಡದು ಮಾಡಕತ್ತೀರಲ್ಲ? ಅಂದ್ರ ನಿಮಗೂ ಇಷ್ಟ ಇಲ್ಲ ನಾ ಕೆಲ್ಸಕ್ಕೆ ಹೋಗುದು? ಇಲ್ಲೇ ಇದ್ಬಿಡು, ನೀ ಮನ್ಯಾಗ ಇಲ್ಲೇ ಕೊಳ್ಕೊಂತ ಇದ್ಬಿಡು, ಇಲ್ಲೇ ಬಾಂಡೆ ತಿಕ್ಕೊಂತ ಅರ್ಬಿ ಹೋಗ್ಕೊಂತ ಇಲ್ಲಿ ಕೆಲಸ ಮಾಡ್ಕೊಂತ ಇದ್ಬಿಡು. ನಮ್ಮ ಮನ್ಯಾಗ ಆಳಗತ್ತೆ, ನೀ ಕೆಲ್ಸಕ್ಕೆ ಹೋಗುದು ಬೇಡ, ನಿನಗೇನ್ ಫ್ರೀಡಮು ಇಲ್ಲ, ನೀ ಎಲ್ಲಿ ಹೋಗುದು ಬೇಡ, ಇಲ್ಲೇ ಇದ್ಬಿಡು ಅಂತೀರಿ ನೀವು. ಹೌದಿಲ್ಲ? ನಿಮ್ಮ ಮನಸ್ನಾಗೂ ಅದೈತೆ ಅನಿಸ್ತೈತೆ ನನಗ. ನಾ ಹಂಗ ಹೇಳಿಲ್ಲ, ನಾ ಹೇಳುದಂದಿಟ್ಟು ಅರ್ಥ ಮಾಡ್ಕೊ ನೀನು. ಅರ್ಥ ಮಾಡ್ಕೊಳಕಾರ ಟ್ರೈ ಮಾಡ ನೀನು. ಅದು ಇಲ್ಲ ನಿಂದ, ನಿನಗೆ ತಿಳಿದಂಗ ಮಾತಾಡಕತ್ತಿಯಲ್ಲ ನೀನು. ನನಗೆಲ್ಲ ಅರ್ಥ ಆಗೈತೆ ಸಂಜು, ನೀವು ಹಂಗ ಮಾತಾಡತ್ತೀರಿ. ಅಲ್ಲ, ಅತ್ಯಾರು ಸುಮ್ಮನೆ ಆಗ್ಯಾರಿಗೆ ಹೋದ್ರು ಹೋಗೋಣ ಅಂತೇಳಿ. ಮತ್ ನಿಮ್ದೇನು ಅಂದ್ರೆ ನಾ ಕೆಲ್ಸಕ್ಕೆ ಹೋಗುದು ನಿಮ್ಗೂ ಇಷ್ಟ ಇಲ್ಲ. ಸುಮ್ಮನೆ ನೀವು ಅತ್ತಿ ಮಾವ್ರ ಮೇಲೆ ಹಾಕತ್ತೀರಿ ಈಗ ಅಷ್ಟೇ. ನಾ ಕೆಲ್ಸಕ್ಕೆ ಹೋಗುದು, ನಾ ದುಡಿದು, ಇನ್ನೊಬ್ರು ಪರ್ಮಿಷನ್ ಆಗಿ ತಗೋಬೇಕು ನಾನು. ಅಲ್ಲ, ನಾನು ಒಂದ್ ಮಾತು ಹೇಳೇನೀಗ, ನಾ ಏನು ಹೇಳಲೇ ಹೊಂಟಿಲ್ಲ. ನೀವು ಹೇಳಂದ್ರಿ ಹೇಳೇನ್ ನಾನು ಅಷ್ಟೇ. ಇನ್ನೊಬ್ರು ಯಾರ ಕೆಲ್ಸಕ್ಕೆ ಹೋಗಂದಿಂದ ಹೋಗಾಕ ನನಗೆ ಆಗುದಿಲ್ಲ. ನನಗೆ ಹೆಂಗ್ ಇಷ್ಟನೋ ಹಂಗ್ ಮಾಡಾಕಿ ನಾನು. ನಮ್ ಲೈಫು ನಮ್ ಇಷ್ಟ. ಇನ್ನೊಬ್ರು ಪರ್ಮಿಷನ್ ತಗೊಂಡು ಅವ್ರು ಹೇಳಿದಾಗ ಯಾಕೆ ಹೋಗ್ಬೇಕಂತೆ ನಾನು. ಅಲ್ಲ, ನೀವು ಕಲ್ತೀರಿ, ಅಷ್ಟು ಗೊತ್ತಾಗುದಿಲ್ಲ ನಿಮಗೆ. ಇಷ್ಟು ಎಜುಕೇಟೆಡ್ ಅದೀರಿ ನೀವು. ಮತ್ತು ಏನ್ ನೀವು ಹಂಗಾತ ಹಿಂಗಾತ ಅಂತಿರಲ್ಲ? ಕಲಿತ್ರೆ ನಮ್ಗೆ ತಿಳಿದಿದ್ದ ಮಾಡೋದಲ್ಲ ಸಂಗೀತ. ಫ್ಯಾಮಿಲಿ ಅನ್ನೋದು ಇರ್ತೈತಿ. ಫ್ಯಾಮಿಲಿಯಾಗ ಎಲ್ಲರಿಗೂ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕಾಕೈತಿ. ಎಲ್ಲಾರ ಮಾತು ಎಲ್ಲಾರ ಒಪಿನಿಯನ್ ಕೇಳ್ಬೇಕಾಕೈತಿ. ನಮ್ ಲೈಫ್ ನಮ್ದ ರೂಲ್ಸ್ ಅಂತ ಹೇಳಿ ಇರಕ್ ಆಗುದಿಲ್ಲ. ಅಷ್ಟಕ್ಕೂ ನಿನಗ ಜಾಬ್ ಮಾಡಬೇಡ, ಹಂಗಿರು ಹಿಂಗಿರು ಅಂತೇಳಿ ನಮ್ಮ ಮನೆಗೆ ಯಾರು ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ. ಮಾಡ್ಲಿ, ಪಾಪಕ್ಕೆ ಕಲ್ತಾಳನ್ ಮೇಲೆ ಮಾಡೋದಕ್ಕಿಗೂ ಇರ್ತೈತಿ. ಆದ್ರೆ ಈಗ ಬೇಡ, ಆರಾಮ್ ಇರ್ಲಿ ಅಂತೇಳಿ ನೀನ್ ಒಳ್ಳೇದಕ್ಕೆ ಹೇಳಕತ್ತಾರ ಅವ್ರು. ನಿನಗೇನ್ ಕೆಟ್ಟದಾಗ್ಲಿ ಅಂತ ಹೇಳಕತ್ತಿಲ್ಲ ಅವ್ರು. ಸಂಜು, ನನಗೂ ಗೊತ್ತಕೈತಿ ಯಾರು ಒಳ್ಳೇದು ಹೇಳ್ತಾರ ಯಾರು ಕೆಟ್ಟದ್ದು ಹೇಳ್ತಾರ ಅಂತೇಳಿ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತೇಳಿ ನನಗೂ ಗೊತ್ತಕೈತಿ. ಅಷ್ಟು ತಿಳಿಲಷ್ಟೇನು ದಡ್ಡಿಲ್ಲ ನಾನು. ಎಲ್ಲಾರು ಹೇಳ್ದಂಗೆ ಕೇಳ್ಕೊಂತ ಈ ಮನ್ಯಾಗ ಬಾಂಡೆ ತಿಕ್ಕೊಂತ ಮುಸ್ರಿ ತೊಳ್ಕೊಂತ ಅರ್ಬಿ ಹೋಗ್ಕೊಂತ ಅಡಿಗೆ ಮಾಡ್ಕೊಂತ ಇರಾಕ ನನಗಂತೂ ಆಗುದಿಲ್ಲ. ನಾವ್ ಅದನ್ನ ಮಾಡುದೂ ಇಲ್ಲ. ನಾ ಜಾಬ್ ಮಾಡಾಕಂದ್ರೆ ಮಾಡಾಕಿನ. ನೀವ ಹೇಳ ಅತ್ಯಾರ್ಗೆ ಅಂತ ಹೇಳಿ ಹೇಳಿದ್ರೆ ಒಂದ್ ಮಾತು ಹೇಳಿ ನಾನು ಅಷ್ಟ. ಇನ್ನ ಮೇಲೆ ನನ್ನ ಡಿಸಿಷನ್ ಚೇಂಜ್ ಮಾಡೋದಿಲ್ಲ ಅಂದ್ರೆ ಚೇಂಜ್ ಮಾಡೋದಿಲ್ಲ ನಾನು ಅಷ್ಟ. ನಾ ಹೋಗಕಿನ ಜಾಬಿಗೆ. ಯಾರಿಗೆ ಖುಷಿ ಆಕತಿ ಯಾರಿಗೆ ಬೇಜಾರಾಕೈತಿ ಅನ್ನೋದೇ ನನಗೆ ಸಂಬಂಧ ಇಲ್ಲದ. ಅವ್ರಿಗೆ ಬಿಟ್ಟಿದ್ದದ. ಖುಷಿ ಪಡ್ತಾರೋ ಏನ್ ಬೇಜಾರ್ ಮಾಡ್ಕೋತಾರೋ ನನಗೆ ಎದಕ್ ಬೇಕಾಗೈತಿ? ಹೊಗ್ಗು ಮಾರಾಯ, ಈಗ ಹೆಂಗ್ ಹೇಳ್ಬೇಕು ಅನ್ನೋದು ತಿಳಿವಲ್ ನನಗ. ಒಂದ್ ಹಿಡಿದ್ಲಂದ್ರೆ ಅದನ್ನ ಹಿಡ್ಕೊಂಡಿಂದ ತಾವಡಿಕಿ ಡಿಸಿಷನ್ ಚೇಂಜ್ ಮಾಡೋದಂದ್ರೆ ಆಗ್ ಬರುದಿಲ್ಲ ಈಕಿಗೆ. ಈಕಿ ನಡಕ್ ನಾ ಸಿಕ್ಕೊಂಡು ಒದ್ದಾಡಕತ್ತೇನೆ. ಇತ್ತಾಗ ಅವನ್ ಮಾತು ಕೇಳ್ಬೇಕು, ಇತ್ತಾಗ ಈಕಿ ಮಾತು ಕೇಳ್ಬೇಕು. ಯಾವ್ದು ಬಗ್ಗೆ ಹರಿವಲ್ ನಡಿ ನನಗೆ. ಈಕಿಗೆ ನನಗೆ ಒಳ್ಳೇದು ಹೇಳಾಕತ್ತಾರು, ಅವ್ರು ಹೇಳಿದ್ ಕೇಳ್ಬೇಕು ಅನ್ನೋದು ಮೈಂಡ್ಸೆಟ್ ಇಲ್ಲಿಕಿಗೆ. ತಾ ಮಾಡಿದ್ದ ಸೈ ಅಂತಾಳಿಕಿ. ಇತ್ತಾಗ ತೀರಾ ದಡ್ರಿಗೂ ಹೇಳಿ ಒಪ್ಪಿಸ್ಬೋದು, ತೀರಾ ಶಾಣ್ಯಾರ್ಗೂ ಹೇಳಿ ಒಪ್ಪಿಸ್ಬೋದು. ಇಂಥ ನಡಬರ್ಕ ಇರ್ತಾರಲ್ಲ ಇವ್ರು, ಇತ್ತಾಗ ಶಾಣಾರು ಇಲ್ಲ ಇತ್ತಾಗ ದಡ್ರು ಇಲ್ಲ ಅಂತೇಳಿ ಅಂತಾರ್ಗೆ ಹೇಳಿ ಒಪ್ಸೋದನ್ನ ದೊಡ್ಡ ಕಷ್ಟದ ಕೆಲಸದ. ಏನ್ ಹೇಳಿದ್ರು ಅರ್ಥ ಮಾಡ್ಕೊಳಕಿನ ಅಲ್ಲಿಕಿ. ಏನ್ ಹೇಳಾಕತ್ತಾರ ಅನ್ನೋದು ಕುಂತು ಕೇಳುವಷ್ಟು ಇಲ್ಲಿಕಿಗೆ. ಹೇಳೇನಿ, ಗಿನಿಗೆ ಹೇಳ್ದಂಗೆ ಹೇಳೇನಿ. ನಾ ಎಲ್ಲ ಹೇಳ್ತೇನೆ ಮನ್ಯಾಗ ಹೇಳಿ ಒಪ್ಪಿಸ್ತಾನಿ, ಆಮೇಲೆ ಹೋಗುವಂತೆ ಅಂತ ಹೇಳಿ. ಈಗ ಏನ್ ಅರ್ಜೆಂಟ್ ಐತನ ಕೆಲ್ಸಕ್ಕೆ ಹೋಗುದು. ತಾನ ಹೋಗಿ ಎಲ್ಲ ಗದ್ಲ ಎಬಿಸಿ ಹೊಂಟ್ ನಿಂತಾಳಿಗೆ. ಏನ್ ಮಾಡ್ತಾಳು ಏನ್ ಕಾದತ್ತೋ ಏನು ಅನ್ನೋದು ತಿಳಿವಲ್ ನಡಿ ನನಗೆ. ಮದ್ವಿಕ್ಕಿಂತ ಮುಂಚೆ ನನಗೆ ಈ ಜಾಬ್ ಮಾಡೋದ್ರಾಗೆಲ್ಲ ಇಂಟ್ರೆಸ್ಟ್ ಇಲ್ಲ. ಕಲ್ತೇನ್ ಕರೆ, ನಾನು ಎಲ್ಲಿ ಜಾಬಿಗೆ ಹೋಗುದಿಲ್ಲ, ಮನ್ಯಾಗ ಇರ್ತೀನಿ ಅಂತ ಹೇಳ್ದಕಿನು ತಾನ. ಈಗ ನೋಡಿರ ಸಡನ್ ಆಗಿ ಜಾಬಿಗೆ ಹೋಗ್ತೇನಂತಾಳ. ಎಲ್ಲ ತಾನ ಮಾತಾಡ್ತಾಳ. ಏನಕ್ಕಿತ್ತೋ ಏನೋ ನೋಡೋಣ ಮುಂದೆ. ಯಾರ್ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ.